ನಮಸ್ಕಾರ ಸ್ನೇಹಿತರೆ ನಮ್ಮ ಹತ್ರ ಒಂದು ಮೊಬೈಲ್ ಇದೆ. ಆ ಮೊಬೈಲ್ ಮೇಲೆ ನಾವು ಸ್ಕ್ರೀನ್ಶಾಟ್ ತೊಗೊಳ್ತೀವಿ. ನಾರ್ಮಲಾಗಿ ನಾವು ಸ್ಕ್ರೀನ್ಶಾಟ್ ತೊಗೊಳ್ಳೋದು ಎಲ್ಲರಿಗೂ ಗೊತ್ತಿದೆ. ಬಟ್ ಇಲ್ಲಿ ಒಂದು ನಾರ್ಮಲಾಗಿ ಏನು ಕಣ್ಣಿಗೆ ಕಾಣ್ತಿದೆ ಆ ಶಾಟ್ ತೊಗೊಳ್ಳೋದಂತೂ ಗೊತ್ತಿರುತ್ತೆ. ಬಟ್ ಅದರಲ್ಲೇ ಫುಲ್ ಕಂಪ್ಲೀಟ್ ಸ್ಕ್ರೀನ್ಶಾಟ್ ತೊಗೊಳ್ಳೋದು ಹೇಗೆ ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿಲ್ಲ. ಸೊ ಇಲ್ಲಿ ನಾನು ಸೈಡಲ್ಲಿ ತೋರಿಸ್ತೀನಿ. ಒಂದು ಸ್ಮಾಲ್ ಸ್ಕ್ರೀನ್ಶಾಟ್ ಆಮೇಲೆ ಫುಲ್ ಸ್ಕ್ರೀನ್ಶಾಟ್, ಈ ಎರಡು ಸ್ಕ್ರೀನ್ಶಾಟ್ ನೀವು ನೋಡ್ಬೋದು. ಸೈಡಲ್ಲಿ ತೋರಿಸ್ತೀನಿ. ಸೊ ಫಸ್ಟ್ ಅಂತೂ ನಮಗೊಂದು ಸ್ಕ್ರೀನ್ಶಾಟ್ ತೊಗೊಳ್ಳೋದು ಗೊತ್ತಿರುತ್ತೆ. ಇನ್ನು ಫುಲ್ ಸ್ಕ್ರೀನ್ಶಾಟ್ ತೊಗೊಳ್ಳೋದು ಹೇಗೆ ಅದು ಗೊತ್ತಿರಲ್ಲ. ಸೊ ಅದೇ ಇವತ್ತು ಹೇಗೆ ತೊಗೊಳ್ಳೋದು ಅನ್ನೋದು ನಾನು ನಿಮಗೆ ಇಲ್ಲಿ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ. ಸೊ ಬೇರೆ ಅಪ್ಲಿಕೇಶನ್ ಅದು ಇದು ಏನೂ ಇನ್ಸ್ಟಾಲ್ ಮಾಡೋದಿರಲ್ಲ. ಜಸ್ಟ್ ನಮ್ಮ ಮೊಬೈಲ್ ಮೇಲೆ ನಾವು ಸ್ಕ್ರೀನ್ಶಾಟ್ ಏನು ತೊಗೊಳ್ತೀವಿ ಅದೇ ಸ್ಕ್ರೀನ್ಶಾಟನ್ನು ಫುಲ್ ಸ್ಕ್ರೀನ್ಶಾಟ್ ಆಗಿ ಅದನ್ನೇ ಕನ್ವರ್ಟ್ ಮಾಡೋದು ಹೇಗೆ ಇಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಇದೆ, ನಿಮಗೂ ಇದರಿಂದ ಹೆಲ್ಪ್ ಆಗುತ್ತೆ. ಇನ್ನು ಯಾರಾದರೂ ಸ್ಕ್ರೀನ್ಶಾಟ್ ಹಾಕಿ ಅಂತ ಕೇಳಿದಾಗ ಫುಲ್ ಸ್ಕ್ರೀನ್ಶಾಟ್ ಹಾಕೋದು ಗೊತ್ತಿರಲ್ಲ. ಸೊ ಇದು ಟ್ರಿಕ್ ಬಳಸ್ಕೊಂಡು ನೀವು ಫುಲ್ ಸ್ಕ್ರೀನ್ಶಾಟ್ ಯಾರಿಗಾದರೂ ಶೇರ್ ಮಾಡ್ಬೋದು. ಸೊ ಇಲ್ಲಿ ಇವತ್ತು ಅದನ್ನೇ ನಾನು ಹೇಳ್ಕೊಡ್ತಿದ್ದೀನಿ. ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋ ಕಂಪ್ಲೀಟ್ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಅದ್ರ ಜೊತೆ ಹೈಪ್ ಏನಾದರೂ ಕೊಡ್ಲಿಕ್ಕೆ ಆಗ್ತಿತ್ತು ಅಂದರೆ ದಯವಿಟ್ಟು ಹೈಪ್ ಕೊಡಿ. ನಮ್ಮ ಚಾನಲಲ್ಲಿ ಹಾಕಿರೋ ವಿಡಿಯೋ ಕೂಡ ಒಮ್ಮೆ ಟ್ರೆಂಡಿಂಗಲ್ಲಿ ಬರಲಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫುಲ್ ಸ್ಕ್ರೀನ್ಶಾಟ್ ತೊಗೊಳ್ಳೋದು ಹೇಗೆ ತೋರಿಸ್ಕೊಡ್ತೀನಿ ಬನ್ನಿ. ಸ್ನೇಹಿತರೆ ಇಲ್ಲಿ ನೋಡಿ, ನಾನು ಮೊಬೈಲ್ ತೊಗೊಂಡಿದ್ದೀನಿ. ಮೊಬೈಲಲ್ಲಿ ಈಗ ನಾನು ಫಸ್ಟ್ ಇಲ್ಲಿ YT ಸ್ಟುಡಿಯೋ ಓಪನ್ ಮಾಡ್ತೀನಿ. YT ಸ್ಟುಡಿಯೋದಲ್ಲಿ ಇಲ್ಲಿ ನೋಡ್ಬೋದು ಇಷ್ಟು ಸ್ಕ್ರೀನ್ಶಾಟ್ ತೊಗೊಳ್ಳೋದಿದೆ. ಕಂಪ್ಲೀಟ್ ಇಷ್ಟು ನಾವು ಸ್ಕ್ರೀನ್ಶಾಟ್ ತೊಗೋಬೇಕಾದ್ರೆ ಇಲ್ಲಿ ನಾನು ಸ್ಕ್ರೀನ್ಶಾಟ್ ತೊಗೊಂಡ್ರೆ ಇದಿಷ್ಟು ಮಾತ್ರ ಬರುತ್ತೆ. ಇಲ್ಲಿ ನೋಡ್ಬೋದು ಇದಿಷ್ಟು ಮಾತ್ರ ಬಂತು. ಬಟ್ ಇದ್ರ ಕೆಳಗಡೆ ಇನ್ನೂ ಇದೆ. ಆ ಫುಲ್ ಸ್ಕ್ರೀನ್ ನಾನು ಇಲ್ಲಿ ಏನು ಕೆಳಗಡೆ ಕಾಣ್ತಿದೆ ಇದೆಲ್ಲ ಫುಲ್ ಸ್ಕ್ರೀನ್ ನಾನು ಸ್ಕ್ರೀನ್ಶಾಟ್ ತೊಗೊಳ್ಳೋದಿದೆ. ಅದು ಹೇಗೆ ಮಾಡೋದು? ಸೊ ಸೇಮ್ ಟು ಸೇಮ್ ನಾವೇನು ಮಾಡ್ತೀವಿ, ಸ್ಕ್ರೀನ್ಶಾಟ್ ತೊಗೊಳ್ತೀವಿ. ಸ್ಕ್ರೀನ್ಶಾಟ್ ತೊಗೊಂಡ್ಮೇಲೆ ಇಲ್ಲಿ ಕೆಳಗಡೆ ನೋಡಿ ಒಂದು ಬಟನ್ ಕಾಣ್ತಿದೆ, ಇದನ್ನು ಕ್ಲಿಕ್ ಮಾಡಿದರೆ ತಾನಾಗೆ ಸ್ಕ್ರಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಸೈಡಲ್ಲಿ ಕಂಪ್ಲೀಟ್ ಸ್ಕ್ರೀನ್ ಕ್ಯಾಪ್ಚರ್ ಆಗ್ತಿದೆ. ಈ ರೀತಿ ಕಂಪ್ಲೀಟ್ ಸ್ಕ್ರೀನ್ ಬಂತು ಅಂದರೆ ಅದು ತಾನಾಗೆ ಹೋಲ್ಡ್ ಆಗಿಬಿಡುತ್ತೆ. ಈಗ ನೋಡಿ ಇಲ್ಲಿ ನಾನು ಓಪನ್ ಮಾಡ್ತೀನಿ, ನಿಮಗೆ ಇಲ್ಲಿ ತೋರಿಸ್ತೀನಿ. ಗ್ಯಾಲರಿಯಲ್ಲಿ ಬಂದು ಕಂಪ್ಲೀಟ್ ಸ್ಕ್ರೀನ್ಶಾಟ್ ಇಲ್ಲಿ ತೋರಿಸ್ತೀನಿ ನಿಮಗೆ. ಇದು ಫಸ್ಟ್ ತೊಗೊಂಡಿರುವಂಥದ್ದು ಇಲ್ಲಿ ನೋಡ್ಬೋದು, ಇದು ಒಂದು ಸ್ಕ್ರೀನ್ಶಾಟ್. ಇದು ನೋಡಿ ಸೆಕೆಂಡ್ ಸ್ಕ್ರೀನ್ಶಾಟ್, ಇದು ಫುಲ್ ಸ್ಕ್ರೀನ್ಶಾಟ್. ಸೊ ಈ ರೀತಿ ನಾವು ಕಂಪ್ಲೀಟ್ ಫುಲ್ ಸ್ಕ್ರೀನ್ಶಾಟ್ ತೊಗೋಬೋದು. ಇನ್ನು ಸೆಟ್ಟಿಂಗ್ಸಲ್ಲಿ ಏನಾದರೂ ಇದೆ ಅದು ಕೂಡ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಸೆಟ್ಟಿಂಗ್ಸಲ್ಲಿ ಬರ್ತೀನಿ, ಮೊಬೈಲ್ ಸೆಟ್ಟಿಂಗ್ ಓಪನ್ ಮಾಡ್ತೀನಿ. ಈ ಸೆಟ್ಟಿಂಗ್ ಓಪನ್ ಮಾಡ್ತೀನಿ, ಹೌದಾ. ಇಲ್ಲಿ ಇಷ್ಟು ಸ್ಕ್ರೀನ್ ಇದೆ. ಈಗ ನಾನು 3 ಫಿಂಗರ್ ತೊಗೊಂಡು ಇಲ್ಲಿ ಕ್ಲಿಕ್ ಮಾಡಿದರೆ ಇದಿಷ್ಟು ಮಾತ್ರ ಸ್ಕ್ರೀನ್ ಬರುತ್ತೆ. ಇನ್ನು ಫುಲ್ ಸ್ಕ್ರೀನ್ ತೊಗೋಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಡೌನ್ ಏರೋ ಮಾರ್ಕ್ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಕಂಪ್ಲೀಟ್ ಸ್ಕ್ರೀನ್ ಸ್ಕ್ರಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಕಂಪ್ಲೀಟ್ ಸ್ಕ್ರೀನ್ ಕ್ಯಾಪ್ಚರ್ ಆಗುತ್ತೆ, ಸ್ಕ್ರೀನ್ಶಾಟ್ ಬರುತ್ತೆ. ಫುಲ್ ಸ್ಕ್ರೀನ್ಶಾಟ್ ಅಂತಾರೆ ಇದಕ್ಕೆ. ಸೊ ಕೆಲವೊಂದು ಫೋನ್ನಲ್ಲಿ ಈ ರೀತಿ ಇರಲ್ಲ, ಬೇರೆ ರೀತಿಯಿಂದ ಬರುತ್ತೆ. ಇಲ್ಲಿ ನೋಡ್ಬೋದು ಸ್ಕ್ರೀನ್ಶಾಟ್ ಈ ರೀತಿ. ಈಗ ನಾನು ಗ್ಯಾಲರಿಯಲ್ಲಿ ತೋರಿಸ್ತೀನಿ ನಿಮಗೆ. ಗ್ಯಾಲರಿಯಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ ಸ್ಕ್ರೀನ್ಶಾಟ್. ಸೊ ಇಷ್ಟು ದೊಡ್ಡದು ಇಲ್ಲಿ ಸ್ಕ್ರೀನ್ಶಾಟ್ ಬಂದಿದೆ, ಹೌದಾ. ಒಂದು ತೊಗೊಂಡ್ರೆ ನಾವು ನಾರ್ಮಲಾಗಿ ಸ್ಕ್ರೀನ್ಶಾಟ್ ತೊಗೊಂಡ್ರೆ ಇದು ಇಷ್ಟು ಮಾತ್ರ ಬರುತ್ತೆ. ಇನ್ನು ಫುಲ್ ಸ್ಕ್ರೀನ್ಶಾಟ್ ಈ ರೀತಿ ಇರುತ್ತೆ. ಕೆಲವೊಂದು ಫೋನ್ನಲ್ಲಿ ಸ್ನೇಹಿತರೆ ಬೇರೆ ರೀತಿಯಲ್ಲಿ ಬರುತ್ತೆ. ಇಲ್ಲಿ ನಾನು 3 ಡಾಟ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಫುಲ್ ಇದ್ದರೆ ಇಲ್ಲಿ ತೋರಿಸುತ್ತೆ, ಇಲ್ಲ ಅಂದರೆ ತೋರಿಸಲ್ಲ. ಸೊ ನಾನೇನು ಮಾಡ್ತೀನಿ, ಸೆಟ್ಟಿಂಗ್ಸ್ ಓಪನ್ ಮಾಡಿಕೊಳ್ತೀನಿ. ಸೆಟ್ಟಿಂಗ್ಸಲ್ಲಿ ಫುಲ್ ಸ್ಕ್ರೀನ್ ಇರುತ್ತಲ್ಲ, ಇದನ್ನು ನಾವು ತೊಗೋಬೋದು. ಇಲ್ಲಿ ನಾನು 3 ಫಿಂಗರ್ ನಾನು ಟಚ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಏನಿದೆ ನೋಡಿ, ಇದ್ರ ಕೆಳಗಡೆ ಒಂದು ಸ್ಕ್ರಾಲ್ ಅಂತ ಬರುತ್ತೆ ಸ್ನೇಹಿತರೆ. ನಿಮ್ಮ ಮೊಬೈಲಲ್ಲಿ ಸ್ಕ್ರಾಲ್ ಅಂತ ಬರ್ಬೋದು. ಸ್ಕ್ರಾಲ್ ಅಂತ ಬಂದಾಗ ಸ್ಕ್ರಾಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫುಲ್ ಸ್ಕ್ರೀನ್ ಶಾರ್ಟ್ ಬರುತ್ತೆ, ಸ್ಕ್ರೀನ್ಶಾಟ್ ಬರುತ್ತೆ, ಫುಲ್ ಸ್ಕ್ರೀನ್ ಬರುತ್ತೆ. ಸೊ ಅದು ಹೇಗೆ ಅದು ಕೂಡ ನಾನು ಮಾಡಿ ತೋರಿಸ್ತೀನಿ ರೀ, ಒಂದು ನಿಮಿಷ. ಸೊ ಇಲ್ಲಿ ನೋಡಿ, ಇದು ಒಂದು ನನ್ನ ಬೇರೆ ಫೋನ್ ಇದೆ, ಇದರಲ್ಲಿ ನಾನು ಮಾಡಿ ತೋರಿಸ್ತೀನಿ. ಓಕೆ, ಇಲ್ಲಿ ನಾನು ಸೆಟ್ಟಿಂಗ್ ಓಪನ್ ಮಾಡ್ತೀನಿ. ಸೆಟ್ಟಿಂಗ್ ಸ್ಕ್ರೀನ್ ಓಪನ್ ಮಾಡ್ಕೊಳ್ತೀನಿ. ಇದರಲ್ಲಿ ದೊಡ್ಡದಿರುತ್ತೆ ಸ್ಕ್ರೀನ್ ಈ ರೀತಿ. ಸೊ ಇಲ್ಲಿ ನಾನು ಇದರ ಸ್ಕ್ರೀನ್ಶಾಟ್ ತೊಗೊಳ್ತೀನಿ. ಇಲ್ಲಿ ನೋಡಿ ಈ ರೀತಿ ನಾನು ಸ್ಕ್ರೀನ್ ಟಚ್ ಮಾಡಿದರೆ ಒಂದು ಸ್ಕ್ರೀನ್ ಬಂತು. ಈ ರೀತಿ ನಾನು ಸ್ಕ್ರೀನ್ಶಾಟ್ ತೊಗೊಂಡ್ರೆ ಇದಿಷ್ಟು ಮಾತ್ರ ಸ್ಕ್ರೀನ್ ಬಂತು, ಇಷ್ಟು. ಓಕೆನಾ, ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ.
ಈಗ ನೋಡಿ ಫುಲ್ ಸ್ಕ್ರೀನ್, ಇದು ಫುಲ್ ಸ್ಕ್ರೀನ್ ತೊಗೊಳ್ಳೋದಿದೆ ಅಂದರೆ ನಾನು ಸ್ಕ್ರೀನ್ಶಾಟ್ ತೊಗೊಳ್ತೀನಿ. ಇಲ್ಲಿ ಸ್ಕ್ರಾಲ್ ಅಂತ ಬರುತ್ತೆ ನೋಡಿ, ಈ ಸ್ಕ್ರಾಲ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಕ್ರಾಲ್ ಮೇಲೆ ಕ್ಲಿಕ್ ಮಾಡಿದರೆ ತಾನಾಗಿ ಸ್ಕ್ರೀನ್ ಕ್ಯಾಪ್ಚರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಇಲ್ಲಿ ನೋಡ್ಬೋದು. ಸೊ ಕಂಪ್ಲೀಟ್ ಆದಮೇಲೆ ಇಷ್ಟು ಡನ್ ಅಂತ ಮಾಡೋದು. ಸೊ ಈ ರೀತಿ ನೀವು ಫುಲ್ ಸ್ಕ್ರೀನ್ಶಾಟನ್ನು ತೊಗೋಬೋದು. ಇಲ್ಲಿ ನೋಡ್ಬೋದು ನೀವು ಕಂಪ್ಲೀಟ್ ಸ್ಕ್ರೀನ್ ಇಲ್ಲಿ ನಮ್ಮ ಹತ್ರ ಬಂತು, ಇಲ್ಲಿ ನೋಡ್ಬೋದು. ಓಕೆ, ಇಷ್ಟು ಸ್ಕ್ರೀನ್ಶಾಟ್ ನಾವು ಈ ರೀತಿ ತೊಗೋಬೋದು. ಸೊ ಒಂದೊಂದು ಫೋನಲ್ಲಿ ಒಂದೊಂದು ರೀತಿ ಬರುತ್ತೆ, ಸೊ ನೀವು ನೋಡಿಕೊಂಡು ಈ ರೀತಿ ಮಾಡಿ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥದ್ದು ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡೋದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.